ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ಹೊರವಲಯದಲ್ಲಿ ಗುಂಡಿನ ಸದ್ದು, ರೌಡಿಯ ಕಾಲಿಗೆ ಗುಂಡು, ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಅವರಿಂದ ಶೂಟೌಟ್. ತುಮಕೂರಿನ ನಗರ ಠಾಣೆ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಅವರು ತನ್ನ ಸಿಬ್ಬಂದಿಯೊಂದಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಂಚು ರೂಪಿಸಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಈ ಹಿಂದೆ ಮಾರುತಿ ಅಲಿಯಾಸ್ ಪಲ್ಲೋಡ್ ಹತ್ಯೆಗೆ ಮುಖ್ಯ ರೂವಾರಿ ಶಿವಪ್ರಸಾದ್ ಅಲಿಯಾಸ್ ಪರ್ಸಿ ಈತನ ಸ್ನೇಹಿತನಾಗಿದ್ದ ಬಂಡೆನಾಗನ ಕೊಲೆಗೆ ಮನೋಜ್ ಅಲಿಯಾಸ್ ಮಂಡೇಲ ಹೊಂಚು ಹಾಕಿ ಕೊಲೆಗೆ ಯತ್ನಿಸಿ ತಲೆಮರೆಸಿಕೊಂಡಿದ್ದ ಎನ್ನಲಾಗಿದೆ. ಈ ವಿಚಾರವಾಗಿ ಬಂಡೆನಾಗ ನಗರ ಠಾಣೆಯಲ್ಲಿ ಮನೋಜ್ ವಿರುದ್ಧ ದೂರು ನೀಡಿದ್ದ. ಈ ಆಧಾರದ ಮೇಲೆ ನಗರದ ಹೊರವಲಯದ ಒಕ್ಕೋಡಿಯಲ್ಲಿ ಅಡಗಿದ್ದಾನೆ ಎಂಬ ಖಚಿತ ಮಾಹಿತಿ ಮೇರೆಗೆ ಸುತ್ತುವರೆದು ವಶಕ್ಕೆ ಪಡೆಯುವಾಗ ರೌಡಿ ಶೀಟರ್ ಮನೋಜ್ ಡ್ರ್ಯಾಗನ್ ನಿಂದ ನಯಾಜ್ ಪಾಷಾ ಕೈಗೆ ತೀವ್ರ ಸ್ವರೂಪದ ಗಾಯಗೊಳಿಸಿ ಮತ್ತು ಇತರೆ ಸಿಬ್ಬಂದಿಗೂ ಗಾಯಗೊಳಿಸಿ ಪರಾರಿಯಾಗಲು ಯತ್ನಿಸಿದನು. ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗಲು ಹೇಳಿದರೂ ಒಪ್ಪದೆ ಆರೋಪಿ ಪರಾರಿಯಾಗಲು ಯತ್ನಿಸಿದ್ದಾನೆ. ನಂತರ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದಾರೆ. ಈತನು ನಗರ ಠಾಣೆಯಲ್ಲಿ ರೌಡಿ ಶೀಟರ್ ಮತ್ತು ಇತರೆ ದರೋಡೆ, ಹತ್ಯೆಗೆ ಸಂಚು, ಇನ್ನೂ ಅನೇಕ ಠಾಣೆಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳಿರುವುದು ಬೆಳಕಿಗೆ ಬಂದಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಚಂದ್ರಶೇಖರ್, ನಗರ ಠಾಣೆ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ಭಾರತಿ ತಿಲಕ್ಪರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಜಯ್ ಕಂಬಾಳೆ ಸೇರಿದಂತೆ ಹಲವು ಅಧಿಕಾರಿಗಳು ಹಾಜರಿದ್ದರು. ನಮಗೆ ತುಮಕೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ. FIR ರಿಜಿಸ್ಟರ್ ಮಾಡಿಕೊಟ್ಟಿದ್ದೀವಿ. ಕಂಪ್ಲೇಂಟ್ ಬಂದು ಬಂಡೆ ನಾಗ ಅಂತ ಒಬ್ಬ ಕಂಪ್ಲೇಂಟ್ ಬಂದು ನಮಗೆ ಕಂಪ್ಲೇಂಟ್ ಬಂದಿದೆ. FIR ವಿಶೇಷ ಏನಂದರೆ ಯಾರೋ ಒಬ್ಬ ಮನೋಜ್ ಅಂಡ್ ಮತ್ತು 3 ಅನ್ನೋನ್ ಬಂದು ಅವ್ರನ್ನ ಅಟ್ಯಾಕ್ ಮಾಡಿದರು ಡ್ಯಾಗರ್ ಅಂತ ಹೇಳಿಬಿಟ್ಟು ಅವ್ರು ಬಂದಿದ್ದಾರೆ. ಆ ಕಂಪ್ಲೇಂಟ್ ಮೇಲೆ 307 ಒಂದು FIR ಆಗಿದೆ. ಸೊ ಈ ಮನೋಜ್ ಅಲಿಯಾಸ್ ಮಂಡೇಲ ಆಮೇಲೆ ಕ್ರಿಮಿನಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಅವರು ನಮ್ಮ ತುಮಕೂರು ಟೌನಲ್ಲೇ ರೌಡಿ ಶೀಟರ್ ಆಗಿದ್ದಾನೆ ಸದ್ಯಕ್ಕೆ. ಸೊ ಹಳೆ ಅವ್ರ ಮೇಲೆ ಕೆಲವು 302, 307 ಕೇಸಸ್ NDPS ಆ್ಯಕ್ಟಲ್ಲಿ, ಎಕ್ಸೈಸ್ ಆ್ಯಕ್ಟಲ್ಲಿ ಇದ್ದಾವೆ ಕೇಸಸ್. ಸೊ ಅವ್ರನ್ನು ಲೋಕಲ್ ಇನ್ಫಾರ್ಮೇಷನ್ ತೊಗೊಂಡು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಲೊಕೇಶನ್ ಬಂದು ಒಕ್ಕೋಡಿ ಹತ್ರ ಸೊ ಅವರು ಸಿಕ್ಕಿದ್ದಾರೆ. ಸೊ ನಮ್ಮ ಪೊಲೀಸರು ಅವ್ರನ್ನು ಸರೆಂಡರ್ ಆಗೋಕ್ಕೆ ರಿಕ್ವೆಸ್ಟ್ ಮಾಡುವಾಗ ಸೊ ಅವರು ನಮ್ಮ ಪೊಲೀಸನ್ನ ಅಟ್ಯಾಕ್ ಮಾಡಿದ್ದಾರೆ. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ನಯಾಜ್ ಅಂತ ಅವರು, ಇನ್ನೊಬ್ಬ ASI ನಯಾಜ್ಗೆ ಒಂದು ಲೆಫ್ಟ್ ಫೋರ್ ಆರ್ಮ್ ಮೇಲೆ ಡೀಪ್ ಕಟ್ ಆಗಿದೆ ಪ್ರಾಪರ್. ಸೊ ಇಂಜುರಿ ಆಗಿದ್ದಾರೆ. ಸೊ ಅವರು ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರು ವಾರ್ನಿಂಗ್ ಫೈರ್ಸ್ ಮಾಡಿದರೆ, ಆದರೂ ಅವರು ಸರೆಂಡರ್ ಆಗಿಲ್ಲ. ಸೊ ಆಮೇಲೆ ಅವ್ರನ್ನ ಫೈರ್ ಮಾಡಿದಾಗ ಅವರು ರೈಟ್ ಲೆಗ್ಗಲ್ಲಿ ಇಂಜುರಿ ಆಗಿದೆ. ಸೊ ಇಮಿಡಿಯೇಟ್ಲಿ ನಮ್ಮ ಪೊಲೀಸರನ್ನು ಅವ್ರನ್ನ ಸ್ಪಾಟಿಂದ ಕರ್ಕೊಂಡು ಪೊಲೀಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಸೊ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಸೊ ಇದು ಕೇಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆ್ಯಂಡ್ ಇವರಿಗೆ ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಅವರು ರೌಡಿ ಶೀಟರೇ, ಅವ್ರದ್ದು ಇದೆ. ಸೊ ಅವ್ರ ಕ್ರಿಮಿನಲ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ತಾ ಇದ್ದೀವಿ. ಏನು ಬ್ಯಾಕ್ಗ್ರೌಂಡ್ ಏನು, ಬೆಳಗ್ಗೆ ಆಗಿರೋ ಅಟ್ಯಾಕ್ ಕಾರಣ ಏನು ಅನ್ನೋದು ಚೆಕ್ ಮಾಡ್ತೀವಿ.
ಮನೋಜ್ ತುಮಕೂರು ಟೌನಲ್ಲಿ ರೌಡಿ ಶೀಟರ್. ಅಲ್ಲಿ ಇತ್ತೀಚೆಗೆ ಮರ್ಡರ್ ಕೂಡ ಆಗಿತ್ತು ರೌಡಿ ಶೀಟರ್ ಇವನು ಪಲಾಡ್, ಯಾವುದಕ್ಕೂ ಇದಕ್ಕೆ ಏನಾದ್ರು ಲಿಂಕ್ ಇದೆ ಅಂತ ಇದು ಚೆಕ್ ಮಾಡಿಸ್ತಾ ಇದ್ವಿ. ಯಾಕಂದ್ರೆ ಈ ಇಬ್ಬರು ಹಳೆ ಮಾರುತಿ ಅಲಿಯಾಸ್ ಪೊಲಾಡ್ ಇಬ್ಬರು ಇದ್ದಾರೆ, ಮರ್ಡರ್ ಆಗಿದೆ ಅಕ್ಟೋಬರ್ ಅಲ್ಲಿ. ಸೊ ಆ ಮರ್ಡರ್ ಅಲ್ಲಿ ಇಬ್ಬರು ಸ್ವಲ್ಪ ಸಂಬಂಧಿಕರು ಇದೆ, ಗ್ಯಾಂಗ್ ಆಪೋಸಿಟ್ ಗ್ಯಾಂಗ್ಸ್ ಅಲ್ಲಿ ಇದ್ದಾರೆ ಇಬ್ಬರು. ಮಾರುತಿ ಅಲಿಯಾಸ್ ಮನೋಜ್ ಅಲಿಯಾಸ್ ಮಂಡೇಲ ಅಂಡ್ ದಿಸ್ ಬಂಡೇನಗರ್. ಸೊ ಈ ಆಪೋಸಿಟ್ ಕಡೆ ಇದ್ದಾರೆ. ಸೊ ಆ ಥರ ಏನಾದರೂ ಕಾರಣ ಇದೆಯಾ ಅನ್ನೋದು ಚೆಕ್ ಮಾಡಿಸ್ತೀವಿ. ಡ್ಯಾಗರ್ ಇಂದ ಅಟ್ಯಾಕ್ ಮಾಡಿ, ಶಾರ್ಪ್ ಆಬ್ಜೆಕ್ಟ್ ಕಟ್ ಮಾಡಿಸ್ತೀವಿ. ಕೈಗೆ ಮತ್ತೆ ಬೆನ್ನಿಗೆ ನಮ್ಮ ಸಿಬ್ಬಂದಿಗೆ ಕೈಗೆ ಗಾಯಾಗಿದೆ, ಲೆಫ್ಟ್ ಹ್ಯಾಂಡಿಗೆ ಒಬ್ಬರಿಗೆ ಗಾಯಾಗಿದೆ, ಇನ್ನೊಬ್ಬ ASIಗೂ ಇದು ಇದಾಗಿದೆ.